ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನೇರ್ಲಗುಂಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾರ್ತಿಕಯ್ಯನಹಟ್ಟಿ ಗ್ರಾಮದಲ್ಲಿ ಕಳೆದ ಡಿಸೆಂಬರ್ 11 ಮತ್ತು 12ರ ಮಧ್ಯರಾತ್ರಿ ಕುರಿ ಹಾಗೂ ಮೇಕೆಗಳ ಕಳ್ಳತನ ನಡೆದಿತ್ತು. ಗ್ರಾಮದ ರೈತ ನಾಗರಾಜ್ ಅವರು ತಮ್ಮ ಮನೆಯ ಮುಂದೆ ಮೇವಿಗಾಗಿ ಕಟ್ಟಿಕೊಂಡಿದ್ದ ಟಗರು ಹಾಗೂ ಮೇಕೆ ಓತಗಳನ್ನು ಕಳ್ಳರು ಕಳವು ಮಾಡಿಕೊಂಡು ಪರಾರಿಯಾಗಿದ್ದರು. ನಾಗರಾಜ್ ಅವರು ಸುಮಾರು 50 ಕುರಿಗಳನ್ನು ಸಾಕಾಣಿಕೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ನಾಯಕನಹಟ್ಟಿ PSI ಪಾಂಡುರಂಗಪ್ಪ ಅವರು ಜಿಲ್ಲಾ SP ರಂಜಿತ್ ಕುಮಾರ್ ಬಂಡೂರು ಅವರ ಮಾರ್ಗದರ್ಶನದಲ್ಲಿ ತನಿಖೆ ಕೈಗೊಂಡರು. ತಾಲೂಕಿನ ಮನ್ನೆಕೋಟೆ ಗ್ರಾಮ ಹಾಗೂ ಕಾರ್ತಿಕಯ್ಯನಹಟ್ಟಿ ವ್ಯಾಪ್ತಿಯಲ್ಲಿ ನಡೆದ ಕುರಿ ಮೇಕೆ ಕಳ್ಳತನಗಳ ಕುರಿತು ಮಾಹಿತಿ ಸಂಗ್ರಹಿಸಿ ಆರೋಪಿಗಳ ಪತ್ತೆಗಾಗಿ ಕಾರ್ಯತಂತ್ರ ರೂಪಿಸಿದರು. ಪೊಲೀಸರ ತೀವ್ರ ಕಾರ್ಯಾಚರಣೆಯ ನಂತರ ಚಿಕ್ಕ ಹುಳ್ಳಾರ್ತಿಯ ಸಣ್ಣ ಬಂಗಾರಯ್ಯ, ಮಲ್ಲೂರುಹಳ್ಳಿಯ ರವಿಕುಮಾರ್ ಹಾಗೂ ರಾಜಣ್ಣ, ನಾಗೇಶ್ ಮತ್ತು ಚಳ್ಳಕೆರೆ ಗಾಂಧಿನಗರದ ಭಾಷಾ ಸೇರಿದಂತೆ ಒಟ್ಟು 5 ಮಂದಿ ಕಳ್ಳರನ್ನು ಬಂಧಿಸಿ ಅವರಿಂದ ಸುಮಾರು 6 ಲಕ್ಷ ಹಾಗೂ 45,000 ರೂಪಾಯಿ ಮೌಲ್ಯದ ಒಂದು ಗೂಡ್ಸ್ ವಾಹನ ಹಾಗೂ ನಗದು ಹಣವನ್ನು ವಶಕ್ಕೆ ಪಡೆದು ಬಂಧಿತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ.